ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘ ಹತ್ರೆಯ. ವೆಲ್ಕಮ್ ಟು ಮೇಘಾಪ್ಲೆಕ್ಸ್. ಆ್ಯಂಡ್ ಇವತ್ತು ನಿಜವಾಗ್ಲೂ ಖುಷಿಯಿಂದ ಹಾಯ್ ಹೇಳೋ ಮೂಡಲ್ಲಿ ನಿಜ ನಾನಂತೂ ಇಲ್ಲ. ಹಾಗೆ ಭಾರತದಲ್ಲಿರೋ ಪ್ರತಿಯೊಬ್ಬ ಸಿಟಿಸನ್ಸ್ ಕೂಡ ಇವತ್ತು ಒಂದು ಆಘಾತದಲ್ಲೇ ಬದುಕ್ತಾ ಇದ್ದಾರೆ, ಅದೇ ದುಃಖದಲ್ಲಿದ್ದಾರೆ. ಯಾಕಂದ್ರೆ ನೀವೆಲ್ಲ ಆಲ್ರೆಡಿ ವಿಷಯ ನೋಡಿರೋ ಹಾಗೆ ನಮ್ಮ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಒಂದು ದುಷ್ಕೃತ್ಯ ಅಂತಾನೆ ಹೇಳ್ಬಹುದು. ತುಂಬಾನೇ ಸಹಿಸ್ಕೊಂಡು ಭಾರತೀಯರಿಗೂ ಸಾಕಾಗೋಗಿದೆ ನಿಜವಾಗ್ಲು. ಅದ್ ಯಾಕೆ ಇಷ್ಟು ದ್ವೇಷ ಅಂತ ಗೊತ್ತಿಲ್ಲ. ನಮ್ಮ ದೇಶದ ಬೆಳವಣಿಗೆ ನೋಡಿ ತಡ್ಕೊಳಕ್ ಆಗ್ತಾ ಇಲ್ವೋ, ಅಥವಾ ಅವ್ರಿಗೆ ಇನ್ನೇನೋ ಬೇಕೋ, ತೃಪ್ತ ಆತ್ಮಗಳಿಗೆ ಇನ್ನೂ ಏನೇನ್ ಬೇಕು ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಇದನ್ನ ನಾನು ಯಾವ್ದೇ ಕಾರಣಕ್ಕೂ ಕೆಲವರು ಕಿಡಿಗೇಡಿಗಳು ಮಾತಾಡೋ ತರ ನಮ್ಮ ಸೈನ್ಯದ ಸೋಲು ಇದು, ನಮ್ಮ ಸೈನ್ಯದ ವಿಫಲ ಇದು ಅಂತ ಹೇಳ್ತಾರಲ್ಲ, ಅದನ್ನ ಯಾವ್ದೇ ಕಾರಣಕ್ಕೂ ನಾನು ಒಪ್ಕೊಳ್ಳಲ್ಲ. ಯಾಕಂದ್ರೆ ನಮ್ಮ ಸೈನ್ಯ, ಭಾರತೀಯ ಆರ್ಮಿ ಇದು ಎಷ್ಟು ಮಾಡ್ಬೇಕೋ ಅಷ್ಟನ್ನು ಅವರ ಜೀವ, ಆತ್ಮ, ದೇಹ ಎಲ್ಲಾ ಕೊಟ್ಟು ಮಾಡ್ತಿದ್ದಾರೆ. ಅವ್ರದಂತೂ ಎಲ್ಲೂ ತಪ್ಪಿಲ್ಲ ನನ್ ಪ್ರಕಾರ. ಬಿಕಾಸ್ ಹಗಲು ರಾತ್ರಿಯಿಂದಲೇ ಆ ತರ ಚಳಿಲಿ ಏನೇ ವಾಟ್ ಎವರ್ ಸ್ನೋಫಾಲ್ ಏನೇ ಇದ್ರೂನು ತಡ್ಕೊಂಡು ಕೆಲಸ ಮಾಡ್ತಾರೆ. ಅಷ್ಟಷ್ಟು ಕೆಜಿ ಗಟ್ಲೆ ಭಾರ ಮೈ ಮೇಲೆ ಇರುತ್ತೆ ಅವ್ರಿಗೆ. ಅಂತದ್ರಲ್ಲೂ ಓಡಿ ಎಲ್ಲ. ಆಬ್ವಿಯಸ್ಲಿ ಆರ್ಮಿ ಲೈಫ್ ಯಾರು ಸ್ವಲ್ಪ ಹತ್ರದಿಂದ ನೋಡಿರ್ತಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದು ವಿಫಲ ಎಲ್ಲಾಗಿರೋದು ಅಂದ್ರೆ ನನ್ನ ಪ್ರಕಾರ ನಾವ್ ಯಾರನ್ನ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಎಕ್ಸೆಟ್ರಾ ಅಂತ ಅನ್ಕೊಳ್ದೆ ಭಾರತೀಯರು, ಇಂಡಿಯನ್ಸ್ ಅಂತ ಟ್ರೀಟ್ ಮಾಡಿ ಕಾಶ್ಮೀರದಲ್ಲಿ ಆಶ್ರಯ ಕೊಟ್ಟಿದ್ವಲ್ಲ, ಅಲ್ಲಿದೆ ತಪ್ಪು. ಅವ್ರದ್ದು ವಿಫಲ. ಆಕ್ಚುಲಿ ಭಾರತೀಯರು ಅನ್ನೋ ಭಾವನೆ ಬರೀ ನಮ್ಮ ಆರ್ಮಿ ಅವ್ರಿಗಿದ್ರೆ ಸಾಲದು, ಅವ್ರ ಪ್ರೊಟೆಕ್ಷನ್ ಅಲ್ಲಿ ಬದುಕ್ತಾ ಇರೋಂತ ಜನರಿಗೂ ಇರಬೇಕು ಅಲ್ವಾ. ನೀವ್ ಹೆಂಗೆ ಒಬ್ರು ಟೆರರಿಸ್ಟ್ ಅಂತ ಗೊತ್ತಿದ್ದು ಕರೆದವ್ರಿಗೆ ಆಶ್ರಯ ಕೊಡ್ತೀರಾ? ಓ ಮೈ ಗಾಡ್, ಐ ಡೋಂಟ್ ನೋ. ಇದನ್ನ ಮಾತಾಡ್ತಾ ಹೋದ್ರೆ ತುಂಬಾ ದೊಡ್ಡ ಟಾಪಿಕ್ ಆಗತ್ತೆ. ಅಂಡ್ ಮೊನ್ನೆ ಆಗಿರೋ ಆ ಕೆಟ್ಟ ಘಟನೆಗೆ ಅಲ್ಲಿ ಮಡಿದ ನಮ್ಮ ಭಾರತೀಯರಿಗೆ ಒಂದು ಸಂತಾಪವನ್ನ ಸೂಚಿಸ್ತಾ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದೀವಿ. ಅಷ್ಟೇ ಮಾಡೋಕ್ಕಾಗತ್ತೆ. ಸದ್ಯದ್ದು ಈ 4-5 ದಿನ ಗ್ಯಾಪ್ ಅಲ್ಲಿ ಮೈಂಡ್ ಎಷ್ಟು ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ ಆ ಘಟನೆ ನಡೆದ ಮೇಲೆ ಅಂತ ಅಂದ್ರೆ, ಎಷ್ಟು ಬ್ಲಾಕ್ ಆಗಿದೆ ಅಂತ ಅಂದ್ರೆ ಒಂಥರ ಅದ್ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಏನೇನು ಪರಿಹಾರ ಕ್ರಮಗಳನ್ನ ತಗೋಬೇಕು, ಹಾಗೆ ಪಾಕಿಸ್ತಾನಿಯರಿಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಅದನ್ನ ಖಂಡಿತ ನಮ್ಮ ಕೇಂದ್ರ ಸರ್ಕಾರ ಮಾಡೇ ಮಾಡುತ್ತೆ ಅನ್ನೋ ಒಂದು ಭರವಸೆ ಹಾಗೆ ವಿಶ್ವಾಸವನ್ನ ಇಟ್ಕೊಂಡು ಖಂಡಿತವಾಗ್ಲೂ ನಾವೆಲ್ಲ ಧೈರ್ಯವಾಗಿ ಮುನ್ನುಗ್ಗೋಣ. ನಮ್ ಕಡೆಯಿಂದ ಈ ಘಟನೆಗೆ ಸಂಬಂಧಪಟ್ಟಂತೆ ಅಥವಾ ಇನ್ನು ಮುಂದೆ ಇದೇ ರೀತಿ ಘಟನೆಗಳು ಮರುಕಳಿಸದಂತೆ ನಾವ್ ಯಾವ್ಯಾವ ರೀತಿ ಪ್ರಿಕಾಷನ್ಸ್ ತಗೋಬಹುದು, ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಯಾವ ರೀತಿ ನಾವು ವರ್ತಿಸಬಹುದು ಅನ್ನೋದನ್ನ ಖಂಡಿತವಾಗ್ಲೂ ಯೋಚನೆ ಮಾಡೋಣ. ಈಗ ಮೊನ್ನೆ ಅಖಿಲ ಭಾರತ ಹಿಂದೂ ಮಹಾಸಭಾ ವತಿಯಿಂದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಒಂಥರ ಡಿಸ್ಕಷನ್ ಇತ್ತು. ಅಂದ್ರೆ ಅಲ್ಲಿ ಏನಾಯ್ತು, ಯಾಕಾಯ್ತು ಆ ಘಟನೆ, ನಮ್ ಭಾರತದ ಮಹತ್ವ ಏನು, ಯಾಕೆ ನಮ್ ದೇಶಕ್ಕೆ ಈ ತರ ಆಗ್ತಾ ಇದೆ, ಅಂಡ್ ಫ್ಯೂಚರ್ ಅಲ್ಲಿ ಈ ತರ ಆಗದಿರೋ ತರ ತಡೆಗಟ್ಟಕ್ಕೆ ಏನೇನ್ ಮಾಡಬಹುದು ಅನ್ನೋದನ್ನ ಅಲ್ಲಿನ ಒಂದಷ್ಟು ಜನ ತುಂಬಾ ತಿಳ್ಕೊಂಡಿರೋವಂಥವ್ರು, ತುಂಬಾ ಬುದ್ಧಿವಂತರು, ಹಾಗೆ ದೇಶಾಭಿಮಾನ ಉಳ್ಳವರು, ಮುಖ್ಯವಾಗಿ ಹೇಳ್ಬೇಕಂದ್ರೆ ತುಂಬಾ ದೊಡ್ಡವರು, ತಿಳ್ಕೊಂಡವರು ಅನ್ನೋದಕ್ಕಿಂತ ನಮ್ಮ ದೇಶ ಭಕ್ತರು ಅಂತ ಹೇಳ್ಬೋದು. ದೇಶಕ್ಕಾಗಿ, ಹಾಗೆ ಎಸ್ಪೆಷಲಿ ಹಿಂದೂಗಳ ಒಳಿತಿಗಾಗಿ. ಇಲ್ಲಿ ನಾನು ಯಾಕೆ ಇವತ್ತು ಹಿಂದೂಗಳ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಈಗ ಆಗಿರೋದು ಅದೇ ಕೇಸ್. ಹೆಸರು ಕೇಳಿ ಶೂಟ್ ಮಾಡಿದಾರಂತೆ. ಅಲ್ಲಿ ಹೆಸರು ಹಿಂದೂದ್ ಹೇಳಿದ್ರೆ ಡಮಾರ್. ಈ ತರ ಎಲ್ಲಿಗೆ ಬಂದಿದೀವಿ ನಾವು ನನ್ಗಂತೂ ಗೊತ್ತಾಗ್ತಾ ಇಲ್ಲ. ಈಗ 21st ಸೆಂಚುರಿನಲ್ಲೂ ಕೂಡ ಇನ್ನೂ ಈ ತರ ನಡೀತಿದೆ ಅಂತ ಅಂದ್ರೆ, ನಾವಿಲ್ಲಿ ಕುತ್ಕೊಂಡ್ ಮಾತಾಡ್ತೀವಿ ಜಾತಿ ಭೇದ ಭಾವ ಮಾಡ್ಬಾರ್ದು, ಧರ್ಮ ಅದು ಇದು ಎಲ್ಲ ಮನೇಲಿ ಇಟ್ಕೋಬೇಕು ಅಂತ. ಮತ್ ಇವ್ರು ಮಾಡ್ರೆ ಅದೇನು ಅಲ್ವಾ. ಸೊ ಇದು ರಿಲೇಟೆಡ್ ಆಗಿ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಅದನ್ನ ನಾನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಆ ವಿಡಿಯೋನ ಒಂದ್ಸರಿ ಹೋಗಿ ನೋಡ್ಕೊಂಡ್ ಬನ್ನಿ. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ಜಲ, ನಮ್ಮ ನೆಲ ನಾವ್ ಹೇಗೆ ಕಾಪಾಡ್ಕೋಬೇಕು, ಹೇಗೆ ಉಳಿಸ್ಕೋಬೇಕು ಅನ್ನೋದಕ್ಕೆ ಒಂದಷ್ಟು ಗೈಡ್ಲೈನ್ ಸಿಗುತ್ತೆ ಖಂಡಿತವಾಗ್ಲು. ವಾಚ್ ದ ವಿಡಿಯೋ ಪ್ಲೀಸ್. ಕಾಶ್ಮೀರದಲ್ಲಿ ನಡೆದಂತಹ ನರಮೇಧ ಏನಿದೆ ಅತ್ಯಂತ ಹೇಯ, ಖಂಡನೀಯ ಮತ್ತು ಮನುಕುಲಕ್ಕೆ ಅತಿ ದೊಡ್ಡದಾಗಿರತಕ್ಕಂಥ ಕಳಂಕ, ಕಪ್ಪು ಚುಕ್ಕೆ. ಧರ್ಮದ ಹೆಸರಿನಲ್ಲಿ ಮಾಡ್ತಿರ್ತಕ್ಕಂಥ ಇಂತಹ
ಕೆಟ್ಟ ನಡವಳಿಕೆ ವಿರುದ್ಧವಾಗಿ ಹಿಂದೂಗಳಾಗಿರ್ತಕ್ಕಂಥ ನಾವು ಧ್ವನಿ ಎತ್ತಿ ನಿಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನ ಅವರೇ ನಮಗೆ ಉಪದೇಶ ಮಾಡ್ತಿದ್ದಾರೆ. ಅವರೇ ನಮಗೆ ಮತ್ತೆ ಮತ್ತೆ ದಾರಿ ತೋರಿಸ್ತಾ ಇದ್ದಾರೆ, ನೀವು ಎಚ್ಚೆತ್ತುಕೊಳ್ಳಿ ಅಂತ. ಅದಕ್ಕೆ ಉತ್ತರವನ್ನು ನಾವು ಕೊಡಬೇಕಾದಂತಹ ಸಂದರ್ಭ ಬಂದಿದೆ. ಅದರ ಬಗ್ಗೆ ಸುದೀರ್ಘವಾಗಿ ಮಾತನಾಡ್ತೇವೆ. ತಮ್ಮದಲ್ಲದ ತಪ್ಪಿಗೆ ಪ್ರಾಣತ್ಯಾಗ ಮಾಡಿದಂತಹ ಎಲ್ಲರಿಗೆ ಗೌರವಪೂರ್ವಕವಾಗಿ ಇವತ್ತು ಈ ಜ್ಯೋತಿಯನ್ನು ಬೆಳಗುತ್ತಾ ಇದ್ದೇವೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಶಾಂತಿ ಶಾಂತಿ ಶಾಂತಿ. ನಾನು ಡಾಕ್ಟರ್ ಮನೋಜ್ ಆಲುಂಗಲ್, ಅಖಿಲ ಭಾರತ ಹಿಂದೂ ಮಹಾಸಭಾ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆ್ಯಂಡ್ ಸೌತ್ ಝೋನ್ ಪ್ರೆಸಿಡೆಂಟ್. ಇವತ್ತು ಎಮರ್ಜೆನ್ಸಿ ಪ್ರೆಸ್ ಮೀಟ್ ಮಾಡಬೇಡ ಅವಶ್ಯಕತೆ ಏನಂದ್ರೆ ಕಾಶ್ಮೀರಲ್ಲೇ ಟೆರರಿಸ್ಟ್ ಅಟ್ಯಾಕ್ ಅದು ವಿಷಯದ ಸ್ವಾಮಿ ಮಾತಾಡ್ತಾರೆ. ಒಂದು ಧರ್ಮದ ಹೆಸರಿನಲ್ಲಿ ಮನುಷ್ಯರು ಮನುಷ್ಯರನ್ನ ಕೊಲ್ಲುವಂಥದ್ದೇನಿದೆ, ಇದನ್ನ ಯಾವ ಧರ್ಮವೂ ಒಪ್ಪುವುದಿಲ್ಲ, ಯಾವ ಧರ್ಮವೂ ಇದನ್ನ ಪ್ರೇರೇಪಿಸುವುದಿಲ್ಲ, ಯಾವ ಧರ್ಮವೂ ಇದನ್ನು ಹೇಳಿ. ಈ ಮೂಲಭೂತವಾಗಿರ್ತಕ್ಕಂಥ ಅಂಶವೇ ಯಾರು ಇದನ್ನ ಮಾಡಿದ್ದಾರೆ, ಯಾರು ಇದನ್ನ ಪ್ರಚೋದನೆ ಮಾಡ್ತಿದ್ದಾರೆ, ಯಾವ ಸಂಘಟನೆ ಇಂತಹ ಕುಕೃತ್ಯವನ್ನು ಮಾಡ್ತಾ ಇದೆ, ಅವರಿಗೆ ಮೂಲಭೂತವೇ ಅರ್ಥವಾಗಿದೆ. ಧರ್ಮ ಅಂದರೆ ನಮ್ಮನ್ನ ಮುನ್ನಡೆಸುವುದು, ನಮ್ಮನ್ನ ಮೇಲಕ್ಕೆ ಎತ್ಕೊಂಡು ಹೋಗ್ತಕ್ಕಂಥದ್ದು. ರಿಲಿಜನ್ ಅಲ್ಲ ಧರ್ಮ ಅಂದ್ರೆ, ರಿಲಿಜನ್ ಅಲ್ಲ. ಧರ್ಮ ಅಂದ್ರೆ ಸಂಸ್ಕಾರ, ನಡವಳಿಕೆ, ಒಂದು ಬದ್ಧತೆ, ಒಂದು ಶಿಕ್ಷಣ. ಅವ್ರದ್ದು ಧರ್ಮ ತಾನೆ, ನಮ್ಮದು ಧರ್ಮ. ಪ್ರಪಂಚದಲ್ಲಿ ನೂರಾರು ಧರ್ಮಗಳಿದೆ. ಭಾರತದ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳನ್ನು ಒಪ್ಪಿ ಮುನ್ನಡೀತಾ ಇದ್ದೇವೆ ನಾವು. ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ, ಮತ ಸಹಿಷ್ಣುತೆ ನಮ್ಮ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ, ಬಹಳ ದೊಡ್ಡದಾಗಿರ್ತಕ್ಕಂಥ ಅಂಶ. ನಾವು ಪ್ರಪಂಚಕ್ಕೆ ಶಾಂತಿ ಮಂತ್ರವನ್ನು ಹೇಳುತ್ತಿರುವವರು. ಯಾವುದು ಶುದ್ಧವೋ, ಯಾವುದು ಪ್ರಾಚೀನವೋ, ಯಾವುದು ಶಾಶ್ವತವೋ, ಯಾವುದು ಸತ್ಯವೋ, ಯಾವುದು ಪ್ರಾಚೀನವೋ ಅದು ಸನಾತನ ಧರ್ಮ. ಪ್ರಪಂಚ ಒಪ್ಪಿಕೊಂಡಿದೆ, ಅದು ಹಿಂದೂ ಧರ್ಮ, ಸನಾತನ ಧರ್ಮ. ಅದನ್ನ ಒಪ್ಪಿಕೊಳ್ಳಲಾಗದೇ ಇರತಕ್ಕಂಥವರು ಧರ್ಮದ ಹೆಸರಿನಲ್ಲಿ ಇವತ್ತು ರಾಕ್ಷಸಿ ಕೃತ್ಯವನ್ನು ತೋರಿಸ್ತಾ ಇದ್ದಾರೆ. ಭಾರತವನ್ನೇ ಗುರಿಯಾಗಿಟ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಈ ನಾಡಿದೆಯಲ್ಲ, ಈ ನೆಲ ಇದೆಯಲ್ಲ, ಇಲ್ಲಿ ಎಲ್ಲ ಧರ್ಮಗಳು ಒಗ್ಗಟ್ಟಾಗಿ ಬದುಕ್ತಾ ಇದ್ದೇವೆ, ಮತ ಸಹಿಷ್ಣುತೆಯಿಂದ ಬದುಕ್ತಾ ಇದ್ದೇವೆ. ಇಂತಹ ನೂರಾರು ದಾಳಿಗಳು ಇತಿಹಾಸದಲ್ಲಿ ತೆಗೆದುಕೊಂಡು ನೂರಾರು ದಾಳಿಗಳು ನಡೆದೋಗಿದೆ, ಘರ್ಷಣೆಗಳಾಗಿದೆ, ಯುದ್ಧಗಳಾಗಿದೆ, ನರಮೇಧಗಳಾಗಿದೆ. ಆದರೂ ಕೂಡ ಹಿಂದೂ ಧರ್ಮ ಇವತ್ತು ಎದ್ದು ನಿಂತಿದೆ ಅಂತಂದ್ರೆ ಅದರ ಸತ್ವದಿಂದ, ಅದರ ಮಹತ್ವದಿಂದ, ಅದರ ಬೇರುಗಳು ಗಟ್ಟಿಯಾಗಿದೆ. ಯಾರು ಅಲ್ಲಾಡಿಸಲಿಕ್ಕೆ ಸಾಧ್ಯವಿಲ್ಲ. ಇದು ಅವರಿಗೂ ಗೊತ್ತಿದೆ. ಆದ್ದರಿಂದಲೇ ಇಂತಹ ಸಣ್ಣತನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಂದೂಕಿನ ಕೊನೆಯಿಂದ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಅವರು ಅಂದ್ಕೊಂಡಿದ್ದಾರೆ. ಕಾಶ್ಮೀರಿ ಪಂಡಿತರ ಹತ್ಯೆಯನ್ನು ಮಾಡಿದ್ರು. ಏನು ಉದ್ದೇಶ? ಇವರ ಪಾಂಡಿತ್ಯವನ್ನು ಕೊನೆಗಾಣಿಸಬೇಕು, ಮುಗಿಸಬೇಕು. ದಡ್ಡತನ, ಮೂರ್ಖತನ. ಪಂಡಿತರನ್ನು ಕೊಂದ್ರೆ ಪಾಂಡಿತ್ಯ ಕೊನೆ ಆಗೋದಿಲ್ಲ. ಇದು ಕೊನೆಯಾಗದಂತಹ ಸನಾತನ ಧರ್ಮ ನಿರಂತರವಾಗಿ ಹರಿಯುತ್ತೆ. ಇವತ್ತು ನನ್ನಲ್ಲಿದೆ, ನಾಳೆ ಮತ್ತೊಬ್ಬನಿಗೆ ಹೋಗುತ್ತೆ. ಅದು ನಿರಂತರವಾಗಿ ಹರಿತಾ ಇದೆ, ಗಂಗೆಯಂತೆ ಹರಿತಾ ಇದೆ, ಪವಿತ್ರವಾಗಿ ಹರಿತಾ ಇದೆ. ಇದನ್ನು ತಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರವಾಹದ ರೀತಿಯಲ್ಲಿ ಹೋಗ್ತಾ ಇದೆ. ಪ್ರಪಂಚ ಇವತ್ತು ಭಾರತವನ್ನ ಗುರುವನ್ನಾಗಿ ಸ್ವೀಕರಿಸ್ತಿದೆ. ಇದು ಸಹಿಸಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇಂತಹ ಅಡ್ಡದಾರಿಗಳನ್ನು ಮಾಡ್ತಿದ್ದಾರೆ.
ಅವರಿಗೆ ಮೂಲಭೂತವಾಗಿ ಧರ್ಮದ ಸ್ವರೂಪವೇ ಅರ್ಥವಾಗಿಲ್ಲ. ಯಾವ ಧರ್ಮದಲ್ಲೂ ಕೂಡ ರಕ್ತಪಾತಕ್ಕೆ ಮಾನ್ಯತೆ ಇಲ್ಲ, ಯಾವ ಧರ್ಮವನ್ನೇ ತೆಗೆದುಕೊಳ್ಳಿ. ಆದರೆ ಯುವ ಮನಸ್ಸುಗಳನ್ನ ಕೆಡಿಸುವಂತ ಕೆಲಸ, ಅವರನ್ನ ಕರೆದು ಅವರನ್ನ ಉಗ್ರವಾದಿಗಳನ್ನಾಗಿ ಮಾಡ್ತಿರ್ತಕ್ಕಂಥ ಸಂಘಟನೆಗಳು, ಅವರಿಗೆ ಧರ್ಮ ಬೇಕಾಗಿಲ್ಲ, ಅವರಿಗೆ ಧರ್ಮದ ವಿಚಾರಗಳು ಬೇಕಾಗಿಲ್ಲ. ರಾಷ್ಟ್ರದ ಶಾಂತಿಯನ್ನು ಕದಡಬೇಕು, ದೃಢತೆಯನ್ನು ಕೆಡಿಸಬೇಕು, ಸಂಘಟನೆಯನ್ನು ಕೆಡಿಸಬೇಕು, ವಿಘಟನೆ ಮಾಡಬೇಕು, ಸಂಘಟನೆ ವಿಘಟನೆ ಮಾಡಬೇಕು. ಇದು ಅವರ ಉದ್ದೇಶ. ಇದು ನಮ್ಮವ್ರಿಗೆ ಅರ್ಥವಾಗಬೇಕು, ನಮಗೆ ಅರ್ಥವಾಗಬೇಕು. ಭಾರತೀಯರಲ್ಲ, ಭಾರತದಲ್ಲಿ ಇರ್ತಕ್ಕಂಥವ್ರಿಗೆ ಅರ್ಥವಾಗಬೇಕು. ವಿಡಿಯೋ ನೋಡಿದ್ರಿ ಅಲ್ವಾ? ಖಂಡಿತವಾಗ್ಲೂ ಅದನ್ನ, ಆ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಒಳಗಿಂದ ಕುದೀತಾ ಇರುತ್ತೆ ಮನ್ಸು. ಅಷ್ಟು ಬೇಜಾರು ಆಗ್ತಾ ಇದೆ, ಹಂಗೆ ಕೋಪನೂ ಬರ್ತಾ ಇದೆ. ಬಟ್ ಈಗ ನಮ್ಮ ಕೇಂದ್ರ ಸರ್ಕಾರದವರು ಒಂದಷ್ಟು ಇದಕ್ಕೆ ರೆಮಿಡೀಸ್ ನ ತಗೊಳ್ತಿದ್ದಾರೆ, ಆಲ್ರೆಡಿ ತಗೊಂಡಿದ್ದಾರೆ, ಕಾರ್ಯರೂಪಕ್ಕೆ ಬರ್ತಾ ಇದೆ ಇನ್ನೇನದು. ಖಂಡಿತವಾಗ್ಲೂ ನಮ್ಮ ದೇಶಕ್ಕೆ ಒಳ್ಳೇದಾಗೇ ಆಗತ್ತೆ. ಹಾಗೆ ನಮ್ಮ ದೇಶದ ಮುಕುಟವಾದ ಕಿರೀಟವಾದ ಕಾಶ್ಮೀರ ಯಾವಾಗ್ಲೂ ನಮ್ ದೇಶದ್ದೇ, ಭಾರತದ್ದೇ. ಖಂಡಿತ ನಾವು ಅದನ್ನ ಉಳಿಸ್ಕೊಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್, ನಮಸ್ತೆ.